ಪ್ರೀತಿ ನಿಮ್ಮಿಂದ ದೂರವಾಗಿದ್ದರೆ, ನಿಮ್ಮ ಪ್ರೀತಿಯನ್ನು ನೀವು ಕಳೆದುಕೊಂಡಿದ್ರೆ, ನಿಮ್ಮ ಜೀವನದಲ್ಲಿ ಅವರು ಮತ್ತೆ ಬರಬೇಕು ಅನ್ನೋ ಆಸೆ ನಿಮಗಿದ್ರೆ ಖಂಡಿತವಾಗ್ಲೂ ಕೂಡ ಇದನ್ನು ಒಂದು ಉಪಯೋಗಿಸುವ ಮೂಲಕ ಅವರನ್ನು ನಿಮ್ಮ ಜೀವನದಲ್ಲಿ ಮತ್ತೆ ನೀವು ಕರ್ಕೊ ತರ್ಬೋದು ವೀಕ್ಷಕರೇ. ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ವೀಕ್ಷಕರಿಂದ ಒಂದು ಸಂಚಿಕೆಯಲ್ಲಿ ನಿಮಗೆ ವಿಶೇಷವಾದಂತಹ ವಶೀಕರಣ ತಂತ್ರದ ಕುರಿತಂತೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ವಶೀಕರಣ ತಂತ್ರ ಯಾವ ರೀತಿ ಮಾಡೋದಂದ್ರೆ, ಒಂದು ನಿಂಬೆ ಹಣ್ಣಿನ ಮೇಲೆ ಹೆಸರನ್ನ ಬರೆದು ವಶೀಕರಣವನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದೊಂದು ವಿಶೇಷವಾದಂತಹ ಸಂಚಿಕೆ ಆಗಿರುತ್ತದೆ ವೀಕ್ಷಕರೇ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆ ತನಕ ನೋಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಗುಪ್ತ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತದೆ ವೀಕ್ಷಕರೇ, ಕರೆ ಮಾಡಿ. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನ ನಿಮಗೆ ಮಾಡಿಕೊಡಲಾಗ್ತದೆ. ಮೊದಲನೇದಾಗಿ ಈ ರೀತಿಯಾಗಿರ್ತಕ್ಕಂತಹ ಒಂದು ನಿಂಬೆ ಹಣ್ಣನ್ನು ನೀವು ತಗೊಳ್ಬೇಕಾಗ್ತದೆ ವೀಕ್ಷಕರ. ಈ ರೀತಿಯಾಗಿರ್ತಕ್ಕಂತಹ ನಿಂಬೆ ಹಣ್ಣನ್ನು ತೆಗೆದುಕೊಂಡ ನಂತರದಲ್ಲಿ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಹೆಸರನ್ನ ಈ ಒಂದು ನಿಂಬೆ ಹಣ್ಣಿನ ಮೇಲೆ ಬರಿಬೇಕಾಗ್ತದೆ ವೀಕ್ಷಕರೇ. ನೋಡಿ, ಈ ರೀತಿಯಾಗಿ ಹೆಸರನ್ನು ಬರಿಬೇಕಾಗ್ತದೆ, ಆಯ್ತಲ್ಲ. ಇನ್ನೊಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಅದರ ಮೇಲೂ ಕೂಡ ಹೆಸರನ್ನು ಬರಿಬೇಕು. ಇದರಲ್ಲಿ ನಿಮ್ಮ ಹೆಸರನ್ನು ಬರಿಬೇಕು ವೀಕ್ಷಕರೇ, ಆಯ್ತಾ. ಈ ರೀತಿಯಾಗಿ ಎರಡೂ ನಿಂಬೆ ಹಣ್ಣಿನ ಮೇಲೂ ಕೂಡ ಹೆಸರುಗಳನ್ನು ಬರಿಬೇಕು. ಹೆಸರನ್ನ ಬರೆದ ನಂತರದಲ್ಲಿ ಒಂದನ್ನ ನಿಮ್ಮ ಎಡಗೈಯಲ್ಲಿ ಇಟ್ಕೊಳ್ಬೇಕು, ಇನ್ನೊಂದನ್ನ ನಿಮ್ಮ ಬಲಗೈಯಲ್ಲಿ ಇಟ್ಕೊಳ್ಬೇಕು. ಈ ರೀತಿಯಾಗಿ ಇಟ್ಟುಕೊಂಡ ನಂತರದಲ್ಲಿ ಓಂ ಚಾಮುಂಡಾಯೇ ವಶ್ಯಂ ಇಷ್ಟ ಸ್ತ್ರೀ ಮಮ ಪ್ರಾಪ್ತಿರಸ್ತು ಅಂತ ಹೇಳಿ ಮಂತ್ರವನ್ನ ನೀವು ಜಪ ಮಾಡ್ತಾ ಹೋಗ್ಬೇಕು. ಎಷ್ಟು ಬಾರಿ ಜಪ ಮಾಡಬೇಕು ಅಂದ್ರೆ ಕನಿಷ್ಠ ಪಕ್ಷ 1008 ಬಾರಿ ಜಪವನ್ನ ಮಾಡಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಜಪವನ್ನ ಮಾಡದೇ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ಅವ್ರು ನಿಮ್ಗೆ ವಶೀಕರಣ ಅನ್ನೋದು ಆಗ್ತಾರೆ, ಆಯ್ತಲ್ಲ. ಈ ರೀತಿಯಾಗಿ ಜಪವನ್ನ ಮಾಡಿದ ನಂತರದಲ್ಲಿ ಈ ಒಂದು ನಿಂಬೆ ಹಣ್ಣನ್ನ 3 ದಾರಿ ಸೇರುವ ರಸ್ತೆಗಳಲ್ಲಿ ಇದನ್ನ ನೀವು ತೆಗೆದುಕೊಂಡು ಹೋಗಿ ನೋಡಿ. ಈ ರೀತಿಯಾಗಿ ಹೆಸರನ್ನ ಬರೆದ ನಂತರದಲ್ಲಿ 3 ದಾರಿ ಸೇರುವಂತಹ ಜಾಗದಲ್ಲಿ ಇದನ್ನ ತೆಗೆದುಕೊಂಡು ಹೋಗಿ ಹೂತು ಹಾಕಬೇಕಾಗ್ತದೆ ವೀಕ್ಷಕರೇ. ಒಂದನ್ನ 3 ದಾರಿ ಸೇರುವ ರಸ್ತೆಯಲ್ಲಿ ಹೂತು ಹಾಕಿ, ಇನ್ನೊಂದನ್ನ ಕೂಡ ಬೇರೆ 3 ದಾರಿ ಸೇರುವ ರಸ್ತೆಯಲ್ಲಿ ಹೂತು ಹಾಕಿ, ಆಯ್ತಲ್ಲ. ಈ ರೀತಿಯಾಗಿ ಮಾಡಿಕೊಳ್ಳಿ ವೀಕ್ಷಕರೇ. ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಟ್ಟ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ನಿಮಗೆ 3 ದಿನದಲ್ಲಿ ವಶೀಕರಣ ಆಗ್ತಾರೆ, ಆಯ್ತಲ್ಲ. ಅದಾದ ನಂತರದಲ್ಲಿ ಈ ಒಂದು ವಶೀಕರಣದ ಮುಂದಿನ ಹಂತ ಏನಂದ್ರೆ, ಈ ರೀತಿಯಾಗಿ 3 ದಿನಗಳ ಕಾಲ ಕಳೆದ ನಂತರದಲ್ಲಿ 2 ಮೊಳೆಗಳನ್ನು ನೀವು ತಗೋಬೇಕಾಗ್ತದೆ ವೀಕ್ಷಕರೇ. 2 ಮೊಳೆಗಳನ್ನು ತೆಗೆದುಕೊಂಡು ಏನು ಮಾಡಬೇಕಂದ್ರೆ, ಅದೇ ರೀತಿಯಾಗಿ 2 ಕೈಯಲ್ಲೂ ಕೂಡ ಮೊಳೆಯನ್ನು ಇಟ್ಟುಕೊಂಡು ಓಂ ಚಾಮುಂಡಾಯೇ ವಶಂ ಇಷ್ಟ ಸ್ತ್ರೀ ಮಮ ಪ್ರಾಪ್ತಿರಸ್ತು ಅಂತ ಹೇಳಿ 1008 ಬಾರಿ ಜಪವನ್ನು ಮಾಡಿಕೊಳ್ಬೇಕಾಗ್ತದೆ ವೀಕ್ಷಕರೇ. ಆ ರೀತಿಯಾಗಿ ಮಾಡಿಕೊಂಡ ನಂತರದಲ್ಲಿ ಅದೇ ಒಂದು 3 ರಸ್ತೆ ಸೇರುವ ಜಾಗದಲ್ಲಿ ಇರುತ್ತಲ್ಲ, ನೀವೇನು ಈ ನಿಂಬೆಹಣ್ಣನ್ನು ಹೂತಾಕ್ ಬಂದಿರ್ತೀರಲ್ಲ, ಅದೇ ಗುಂಡಿಯನ್ನು ಮತ್ತೆ ಅಗೆದು ಈ ನಿಂಬೆಹಣ್ಣು ಆಗ ಡಿಕಂಪೋಸ್ ಅಂದರೆ ಸ್ವಲ್ಪ ಅದರ ಸತ್ವವನ್ನು ಕಳೆದುಕೊಂಡಿರುತ್ತದೆ, ಆ ನಿಂಬೆಹಣ್ಣಿನ ಜೊತೆ ಹಾಕ್ಬಿಟ್ಟು ಬರಬೇಕಾಗ್ತದೆ. ಈ ರೀತಿಯಾಗಿ ಒಂದು 3 ದಿನಗಳ ಕಾಲ ಮಾಡಿದ್ದೇ ಆಯಿತು ಅಂದರೆ ಖಂಡಿತವಾಗ್ಲೂ ಕೂಡ ಅತಿ ಶೀಘ್ರದಲ್ಲಿ ಅವರು ನಿಮಗೆ ವಶೀಕರಣ ಆಗ್ತಾರೆ ವೀಕ್ಷಕರು. ಇದೊಂದು ವಿಶೇಷವಾದಂತಹ ವಶೀಕರಣ ತಂತ್ರ. ಇದನ್ನು ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ದರೆ, ನಿಮ್ಮ ಪ್ರೀತಿಯನ್ನು ನೀವು ಕಳೆದುಕೊಂಡಿದ್ರೆ, ನಿಮ್ಮ ಜೀವನದಲ್ಲಿ ಅವರು ಮತ್ತೆ ಬರಬೇಕು ಅನ್ನೋ ಆಸೆ ನಿಮಗಿದ್ರೆ ಖಂಡಿತವಾಗ್ಲೂ ಕೂಡ ಇದನ್ನು ಒಂದು ಉಪಯೋಗಿಸುವ ಮೂಲಕ ಅವರನ್ನು ನಿಮ್ಮ ಜೀವನದಲ್ಲಿ ಮತ್ತೆ ನೀವು ಕರ್ಕೊ ತರ್ಬೋದು ವೀಕ್ಷಕರೇ. ಹಾಗೆಯೇ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಕಠಿಣ ಗುಪ್ತ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತದೆ ವೀಕ್ಷಕರೇ, ಕರೆ ಮಾಡಿ. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನು ನಿಮಗೆ ನಾವು ಮಾಡಿಕೊಡ್ತೇವೆ. ಹಾಗೆಯೇ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ. ಇದನ್ನ ಮತ್ತೆ ಹೇಳ್ತಾ ಇದ್ದೇನೆ, ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಕೇವಲ ಇದನ್ನ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ, ಆಯ್ತಾ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.